ನಮಸ್ಕಾರ. ಈ ವಿಡಿಯೋಲಿ ಸಿ ಇ ಟಿ ಬಗ್ಗೆ ಕಲಿಯೋಣ. ನೀವು 2022 ಸಿ ಇ ಟಿ ಬರೀತಾ ಇದ್ದರೂ ಅಥವಾ ನೆಕ್ಸ್ಟ್ ಇಯರ್ ಬರೆದ್ರು ಅಥವಾ ಇನ್ನು ಮುಂದೆ ಯಾವಾಗಾದರೂ ಬರೆಯೋದಿದ್ರು ಈ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ. ಆಯಿತಾ? ಇದು ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರ ವೆಬ್ಸೈಟ್ ಇದು. ಅದರಲ್ಲಿ ಯು ಜಿ ಸಿ ಇ ಟಿ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಸಿ ಇ ಟಿ. ಇದು ಪಿ ಯು ಸಿ ಆದಮೇಲೆ ನೀವು ಬರೆಯುವಂತಹ ಸಿ ಇ ಟಿ ಎಕ್ಸಾಮ್. ಯಾರು ಬರೀಬೇಕು ಸಿ ಇ ಟಿ ಎಕ್ಸಾಮ್? ಅಲ್ಲಿಂದ ಶುರು ಮಾಡೋಣ. ಕರ್ನಾಟಕ ಗೌರ್ಮೆಂಟ್ ಒಂದು ಗೌರ್ಮೆಂಟ್ ಕೋಟಾ ಆಫ್ ಸೀಟ್ಸ್ ಇದೆ. ಎಲ್ಲಿ? ಇಂಜಿನಿಯರಿಂಗಲ್ಲಿ, ಆರ್ಕಿಟೆಕ್ಚರ್, ಬಿ ಆರ್ಕಿಟೆಕ್ಚರು, ಯೋಗ, ನ್ಯಾಚುರೋಪತಿ, ಬಿ ಎಸ್ ಸಿ, ಬಿ ಫಾರ್ಮಾ, ಇದರಲ್ಲೆಲ್ಲ ಗೌರ್ಮೆಂಟ್ ಕೋಟಾ ಇದೆ. ಗೌರ್ಮೆಂಟ್ ಕೋಟಾ ಅಂದರೆ ಗೌರ್ಮೆಂಟ್ ಒಂದು ಪೋರ್ಷನ್ ಸೀಟ್ ಇದೆ, ಅದು ಕಮ್ಮಿ ಫೀಸ್ ಇರುತ್ತೆ. ಅದಕ್ಕೆ ಅಪ್ಲೈ ಮಾಡಬೇಕಿದ್ರೆ ನೀವು ಫಸ್ಟು ಸಿ ಇ ಟಿ ಬರೀಬೇಕು. ಸಿ ಇ ಟಿ ಬರೆದ ಮೇಲೆ ಅವರು ಸಿ ಇ ಟಿ ಒಂದು ರ್ಯಾಂಕ್ ಲಿಸ್ಟನ್ನು ಕೊಡ್ತಾರೆ. ಒಂದು ಸ್ಟೂಡೆಂಟಿಗೆ ಒಂದು ರ್ಯಾಂಕ್, ಮತ್ತು ಆ ಬೇಸಿಸ್ ಮೇಲೆ ನಿಮಗೆ ಯಾವ ಸೀಟ್ ಬೇಕೋ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೆ, ಕಟ್ ಆಫ್ಗಿಂತ ಕಮ್ಮಿ ಇದ್ದರೆ ನಿಮ್ಗೆ ಆ ಸೀಟ್ ಸಿಗುತ್ತೆ. ಇದು ಬರೀ ಇಂಜಿನಿಯರಿಂಗ್ಗೆ. ಮೆಡಿಕಲ್ಗೆ ನೀವು ನೀಟ್ ಬರೀಬೇಕು, ಸಿ ಇ ಟಿ ಅಲ್ಲ. ಮುಂದೆ ಇನ್ಫಾರ್ಮೇಷನ್ ನೋಡೋಣ. ಈ ಸಿ ಇ ಟಿಯಲ್ಲಿ ಸೀಟು ಗೌರ್ಮೆಂಟ್ ಕೋಟಾಲ್ಲಿ ನೀವು ಪಡಿಬೇಕಿದ್ರೆ ಬರೀ ಜನರಲ್ ಮೆರಿಟ್ ಅಲ್ಲ, ಸುಮಾರಷ್ಟು ವೇರಿಯೇಷನ್ ಇದೆ. ಸೊ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡು ಹಳ್ಳೀಲಿ ಓದಿದ್ರೆ ನೀವು ಜನರಲ್ ಮೆರಿಟ್ ರೂರಲ್, ಈ ಥರ ರೂರಲ್ ಕೋಟಾ ಅಂತ ಯೂಸ್ ಮಾಡ್ಬೋದು. ಕನ್ನಡ ಮೀಡಿಯಮಲ್ಲಿ ಓದಿದರೆ ಕನ್ನಡ ಕೋಟಾ ಅಂತ ಯೂಸ್ ಮಾಡ್ಬೋದು. ಎಲ್ಲ ಬೇರೆ ಬೇರೆ ಪರ್ಸೆಂಟೇಜ್ ಇದೆ. ಅಥವಾ ನೀವು ಡಿಫೆನ್ಸಲ್ಲಿ ಕೋಟಾ ಇದೆ, ಆಂಗ್ಲೋ ಇಂಡಿಯನ್ಸ್ ಕೋಟಾ ಇದೆ, ಸ್ಪೋರ್ಟ್ಸ್ಗಿದೆ, ಎನ್ ಸಿ ಸಿಗಿದೆ, ಡಿಸೆಬಿಲಿಟಿ ಇದೆ, ಮತ್ತು ಕಾಸ್ಟ್ ಬೇಸಿಸ್ ಮೇಲಿದೆ. ಈ ಥರ ಎಲ್ಲ ಸುಮಾರಷ್ಟಿದೆ. ಏನೆಲ್ಲ ಕೋರ್ಸ್ಗಳಿಗೆ ಸಿ ಇ ಟಿ ಹೆಲ್ಪ್ ಆಗುತ್ತೆ ಅಥವಾ ಸಿ ಇ ಟಿ ಬೇಕಾಗತ್ತೆ ಅನ್ನೋದು ಇಲ್ಲಿದೆ. ಇಂಜಿನಿಯರಿಂಗ್ ಒಂದಷ್ಟಿದೆ, ನೀವು ನೋಡ್ಬೋದು. ಅದನ್ನು ಬಿಟ್ಟು ಬಿ ಎಸ್ ಸಿ ಕೂಡ ನೀವು ಸಿ ಇ ಟಿ ಬೇಕು. ಇಲ್ಲಿ ನೋಡಿ, ಬ್ಯಾಚುಲರ್ ಆಫ್ ಸೈನ್ಸ್ ಆನರ್ಸ್ ಅಂತ ಇದೆ, ಅದು ಕೂಡ ಸಿ ಇ ಟಿ ಬೇಕು. ಸುಮಾರಷ್ಟು ವೇರಿಯೇಷನ್ ಆಫ್ ಇಂಜಿನಿಯರಿಂಗ್ ಇದೆ. ಕಂಪ್ಯೂಟರ್ ಸೈನ್ಸ್, ಕೆಮಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಈ ಥರ ಎಲ್ಲ. ಮತ್ತು ಬಿ ಫಾರ್ಮಾ, ಇದಕ್ಕೂ ಕೂಡ ಸಿ ಇ ಟಿ ಬೇಕು. ಇಂಪಾರ್ಟೆಂಟ್ ಡೇಟ್ಸ್ ಫಸ್ಟು ಒಂದು ನೋಟಿಫೈ ಮಾಡ್ತಾರೆ. ಇದು ಯೂಶಲಿ ಈ ವರ್ಷ ಏಪ್ರಿಲಲ್ಲಿ ಮಾಡಿದ್ದಾರೆ, ಬಟ್ ಯೂಶಲಿ ಏಪ್ರಿಲಲ್ಲೇ ಎಕ್ಸಾಮ್ ನಡೆಯುತ್ತೆ. ಸೊ ಜಾನ್ ಫೆಬಲ್ಲೇ ಮಾಡಿಬಿಡ್ತಾರೆ. ಆಮೇಲೆ ನೀವು ಅಪ್ಲಿಕೇಶನನ್ನು ಫೈಲ್ ಮಾಡಬೇಕು ಆನ್ಲೈನ್. ಫೀಸ್ ಕಟ್ಟಬೇಕು, ಐ ಥಿಂಕ್ ₹500 ಜನರಲ್ ಮೆರಿಟ್ಗೆ ಈ ವರ್ಷ. ಆಮೇಲೆ ಹಾಲ್ ಟಿಕೆಟ್ ಎಲ್ಲ ಸಿಗುತ್ತೆ. ಆ್ಯಕ್ಚುಯಲ್ ಎಕ್ಸಾಮು ಈ ವರ್ಷ ಜೂನಲ್ಲಿದೆ, ಬಟ್ ಜನರಲಿ ಏಪ್ರಿಲ್ ಮೇ ಅಲ್ಲಿರುತ್ತೆ. ಕೆಲವರು ಕರ್ನಾಟಕದಲ್ಲಿ ಇಲ್ಲ, ಆದರೂ ಕರ್ನಾಟಕ ಲ್ಯಾಂಗ್ವೇಜ್ ಅಂದರೆ ಮದರ್ ಟಂಗ್ ಕನ್ನಡ ಇರುವಂಥವರು, ಹೊರನಾಡು ಗಡಿನಾಡು ಕ್ಯಾಂಡಿಡೇಟ್ಸ್ ಅಂತಾರೆ, ಅವ್ರಿಗೆ ಸೆಪ್ರೇಟ್ ಒಂದು ಟೆಸ್ಟ್ ಇರುತ್ತೆ, ಕನ್ನಡ ಟೆಸ್ಟ್. ಇದು ಯೂಶುವಲ್ ಟೈಮಿಂಗ್ಸ್. ಯಾವ ಎಕ್ಸಾಮ್ ಯಾವತ್ತಿರುತ್ತೆ? ಫಸ್ಟ್ ಬಯಾಲಜಿ ಇರುತ್ತೆ, 60 ಮಾರ್ಕು, 60 ಕ್ವೆಶನ್, 1 ಮಾರ್ಕ್ ಈಚ್ ಕ್ವೆಶನ್. ಆಮೇಲೆ ಮ್ಯಾಥ್ಸ್, ಅದೇ ದಿನ ಮಧ್ಯಾಹ್ನ ಮ್ಯಾಥ್ಸ್ ಇರುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ಫಿಸಿಕ್ಸ್ ಇರುತ್ತೆ, ಮಧ್ಯಾಹ್ನ ಕೆಮಿಸ್ಟ್ರಿ ಇರುತ್ತೆ. ಸೊ ಈ ವರ್ಷ 16, 17 ಜೂನ್ ಇದೆ. ಬೇರೆ ಟೈಮಲ್ಲೂ ಇರ್ಬೋದು, ಏಪ್ರಿಲ್ ಮೇ ಅಲ್ಲೂ ಇರ್ಬೋದು. ಯೂಶಲಿ ಬೇಗಿರುತ್ತೆ. ಆಮೇಲೆ ಕನ್ನಡ ಟೆಸ್ಟು ಆವಾಗಲೇ ಹೇಳಿದ್ವಿ. ಕರ್ನಾಟಕದಲ್ಲಿ ವಾಸವಾಗಿಲ್ಲದವರು ಬಟ್ ಕನ್ನಡ ಮದರ್ ಟಂಗ್ ಇರೋಂಥವ್ರು. ಇದನ್ನು ಯಾರು ಬರಿಬೋದು ಅಂದರೆ ಎಲಿಜಿಬಿಲಿಟಿ ಇದೆ. ಎ ಕ್ಯಾಂಡಿಡೇಟ್ ವಾಸ್ ಪಾಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂದರೆ ಪಿ ಯು ಸಿ, ಸಿ ಬಿ ಎಸ್ ಸಿ, ಐ ಸಿ ಎಸ್ ಸಿ ಯಾವುದೂ ಆಗುತ್ತೆ. ಫಿಸಿಕ್ಸ್, ಮ್ಯಾಥ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಇರಬೇಕು, ಅಲಾಂಗ್ ವಿತ್ ಕೆಮಿಸ್ಟ್ರಿ. ಇಂಜಿನಿಯರಿಂಗ್ಗೆ ಕೆಮಿಸ್ಟ್ರಿ ಇರಬೇಕು. ಮತ್ತು ಇಂಗ್ಲೀಷ್ ಹ್ಯಾಸ್ ಟು ಬಿ ಒನ್ ಆಫ್ ದ ಸಬ್ಜೆಕ್ಟ್ಸ್. ಮಿನಿಮಮ್ 45% ತೆಗೆದಿರಬೇಕು. ಯಾವುದಕ್ಕೆ? ಇಂಜಿನಿಯರಿಂಗ್ಗೆ. ಕೆಲವು ಕ್ಯಾಟಗರಿಗೆ 40% ಸಾಕು, ಬಟ್ ಅಟ್ಲೀಸ್ಟ್ 40 to 45% ತೆಗೆದಿರಬೇಕು. ನೀವು ರ್ಯಾಂಕನ್ನು ಡಿಸೈಡ್ ಮಾಡೋಕ್ಕೆ 50% ಮಾರ್ಕ್ ಪಿ ಯು ಸಿಯಿಂದ ತೊಗೋತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿಂದ ತೊಗೋತಾರೆ. ಇನ್ನು 50% ಮಾರ್ಕು ಸಿ ಇ ಟಿಯಿಂದ ತೊಗೋತಾರೆ. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನಿಂದ 50% ಮಾರ್ಕು, ಮತ್ತು ಕಾಮನ್ಸ್ ಎಂಟ್ರೆನ್ಸ್ ಟೆಸ್ಟಿಂದ 50% ಮಾರ್ಕ್. ಸೊ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ರ್ಯಾಂಕ್ಗೋಸ್ಕರ.
ಸೊ ಟೆಸ್ಟ್ ಬಗ್ಗೆ ಹೇಳಬೇಕಿದ್ರೆ ಅದರ ಸಿಲೆಬಸ್ಸು ನಿಮ್ಮದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ಸು. ಫಸ್ಟ್ ಪಿ ಯು ಸಿಯಿಂದ ಯೂಶಲಿ 15 ಕ್ವೆಶನ್ ಬರುತ್ತೆ 60 ಕ್ವೆಶನಲ್ಲಿ. ಸೆಕೆಂಡ್ ಪಿ ಯು ಸಿ 45 ಕ್ವೆಶನ್, ಎರಡೂ ಓದಬೇಕು. ಇದು 60 ನಿಮಿಷ ಅಂತ ನಾನು ಹೇಳಿದೆ, 60 ಮಾರ್ಕ್ ಅಂತ ಹೇಳಿದೆ. 70 ನಿಮಿಷ ಕೊಡ್ತಾರೆ ನಿಮಗೆ, 10 ನಿಮಿಷ ಪೇಪರ್ ತುಂಬಕ್ಕೆ. OMR ಶೀಟಲ್ಲಿ ಬರೀಬೇಕು, ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಯಾವ ಥರ ಇರುತ್ತೆ ಕ್ವೆಶನ್ ಪೇಪರ್ ಅಂತ ನೋಡಿದ್ರೆ, ಇದು 2020 ಮ್ಯಾಥ್ಸ್ ಪೇಪರ್ ಆಯಿತಾ. ಸೊ ಈ ಥರ ಮ್ಯಾಥ್ಸ್ ಪೇಪರ್ ಇರುತ್ತೆ. ಕನ್ನಡಲ್ಲೂ ಪ್ರಿಂಟ್ ಇರುತ್ತೆ, ಇಂಗ್ಲೀಷಲ್ಲೂ ಪ್ರಿಂಟ್ ಇರುತ್ತೆ. ಸೊ ಈಗ ಒಂದು ಕೋಡ್ ಇರುತ್ತೆ A1 A2 ಈ ಥರ. ಇದು ಬೇಸಿಕ್ಲಿ ಯಾವ ಆರ್ಡರಲ್ಲಿ ಕ್ವೆಶನ್ ಇದೆ ಅಂತ. ಎಲ್ರಿಗೂ ಅದೇ ಕ್ವೆಶನ್ನು, ಬಟ್ ಆರ್ಡರ್ ಬೇರೆ ಇರುತ್ತೆ ಮತ್ತು ಮಲ್ಟಿಪಲ್ ಚಾಯ್ಸ್ ಬೇರೆ ಇರುತ್ತೆ. ಸೊ ಯಾವ ಥರ ಕ್ವೆಶನ್ ಇರುತ್ತೆ? ಸೊ ಇದೊಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಕ್ವೆಶನ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಸೊ ಈ ಥರ ಒಂದು ಕ್ವೆಶನ್ ಕೊಟ್ಟು ಅದರಲ್ಲಿ 4 ಚಾಯ್ಸ್ ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ ಒಂದು ಪಿಕ್ ಮಾಡಬೇಕು. ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ನೀವು ತಪ್ಪು ಬರೆದ್ರೆ ನಿಮಗೆ ಮಾರ್ಕು ಹೋಗಲ್ಲ. ಸೊ ಸುಮ್ಮನೆ ಗೆಸ್ ಮಾಡಿದ್ರೆ ಕರೆಕ್ಟ್ ಆದರೆ ಅವಾಗ ನಿಮಗೂ ಮಾರ್ಕ್ ಸಿಗುತ್ತೆ. ಸೊ ಇಲ್ಲಿದೆ ನೋಡಿ, ದರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ವಿತ್ ರಿಗಾರ್ಡ್ ಟು ಇನ್ಕರೆಕ್ಟ್ ಆನ್ಸರ್ಸ್ ಅಂತ. ಇದನ್ನು OMR ಶೀಟಲ್ಲಿ ತುಂಬಬೇಕು. OMR ಶೀಟಲ್ಲಿ ಹೇಗೆ ತುಂಬೋದು ಅಂತ ಡೀಟೇಲ್ಸು ಇಲ್ಲೇ ಇದೆ. ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿಕೊಂಡು ತುಂಬಬೇಕು. ಒಂದ್ಸಲಿ ಎಕ್ಸಾಮ್ ಮುಗಿದ ಮೇಲೆ ನಿಮ್ಮ PUC ಮಾರ್ಕ್ಸನ್ನು ತೊಗೊಂಡು CET ಮಾರ್ಕ್ಸನ್ನು ತೊಗೊಂಡು ಒಂದು ಮೆರಿಟ್ ಲಿಸ್ಟ್ ಅಂತ ಪಬ್ಲಿಷ್ ಮಾಡ್ತಾರೆ. ಸೊ ಮೆರಿಟ್ ಲಿಸ್ಟ್ ಅಂತ ಸೆಪ್ರೇಟ್ ಲಿಸ್ಟ್ ಪಬ್ಲಿಷ್ ಮಾಡದೇ ಇರ್ಬೋದು, ಬಟ್ ನಿಮಗೆ ಏನು ರ್ಯಾಂಕು ಅಂತ ನಿಮಗೆ ಗೊತ್ತಾಗುತ್ತೆ ಆಯಿತಾ. ಒಂದು ಕಾಲದಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ರು, ಅದನ್ನು ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಆ್ಯಸ್ ಎಕ್ಸಾಂಪಲ್ 2016 ರ್ಯಾಂಕ್ ಹೋಲ್ಡರ್ಸ್ 1 to 2000 ಪಬ್ಲಿಷ್ ಮಾಡಿದ್ದಾರೆ. ನೋಡಿ, ಈ ಫಸ್ಟ್ ರ್ಯಾಂಕ್ ಬಂದವ್ರಿಗೆ ಫಿಸಿಕ್ಸಲ್ಲಿ 100, ಕೆಮಿಸ್ಟ್ರಿಯಲ್ಲಿ 99, ಮ್ಯಾಥ್ಸಲ್ಲಿ 100, CET ಸ್ಕೋರು 60 ಔಟ್ ಆಫ್ 60, ಫಿಸಿಕ್ಸಲ್ಲಿ 60 ಔಟ್ ಆಫ್ ಔಟು, ಮ್ಯಾಥ್ಸಲ್ಲೂ ಔಟ್ ಆಫ್ ಔಟು, ಕೆಮಿಸ್ಟ್ರಿಯಲ್ಲಿ ಮಾತ್ರ 58 ಔಟ್ ಆಫ್ ಔಟ್ ಬಂದಿಲ್ಲ. ಅವ್ರಿಗೆ ಫಸ್ಟ್ ರ್ಯಾಂಕ್ ಬಂದಿದೆ. ಅದೇ ನೀವು ಫಾರ್ ಎಕ್ಸಾಂಪಲ್ 1000 ರ್ಯಾಂಕ್ ಅವ್ರನ್ನ ನೋಡಿದ್ರೆ, 1000 ರ್ಯಾಂಕ್ ಅವ್ರಿಗೆ 90 ಮತ್ತು 95 ಬಂದಿದೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ. ಮತ್ತು CETಯಲ್ಲಿ 50 ಔಟ್ ಆಫ್ 60, 55 ಔಟ್ ಆಫ್ 60, 46 ಔಟ್ ಆಫ್ 60 ಈ ಥರ ಬಂದಿದೆ. ಸೊ ಅವ್ರಿಗೆ 1000 ರ್ಯಾಂಕ್. ಸೊ ಈ ಥರ ನಿಮಗೂ 50% PUC ಮಾರ್ಕ್ ತೊಗೊಂಡು PCM, 50% CET ಮಾರ್ಕನ್ನು ತೊಗೊಂಡು ನಿಮಗೆ ರ್ಯಾಂಕ್ ಲಿಸ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ಒಬ್ಬರಿಗೆ 1 ರ್ಯಾಂಕ್ ಆಯಿತಾ. ಸೊ ಎಕ್ಸಾಮ್ನಾದ ನಂತರ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಯಾವ ಕ್ಯಾಟಗರಿಲಿ ಅಂತ ಒಂದು ಮೇಟ್ರಿಕ್ಸನ್ನು ಅವರು ಕೊಡ್ತಾರೆ ನಿಮಗೆ, ಆನ್ಲೈನಲ್ಲಿ ಕೊಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನೀವು ದಯಾನಂದ ಸಾಗರ್ ಕಾಲೇಜ್ ನೋಡಿದ್ರೆ ಬೆಂಗಳೂರಲ್ಲಿ, ಇದೆಲ್ಲ ಡಿಫ್ರೆಂಟ್ ಕ್ಯಾಟಗರಿ, 2A ಜನರಲ್ ಕ್ಯಾಟಗರಿ, 2A ಕನ್ನಡ ಕ್ಯಾಟಗರಿ, 2A ರೂರಲ್ ಕ್ಯಾಟಗರಿ, ಅದೇ ಥರ ಜನರಲ್ ಮೆರಿಟ್ ಕನ್ನಡ, ಜನರಲ್ ಮೆರಿಟ್ ರೂರಲ್ ಈ ಥರ. ಸೊ ನೀವು ಫಾರ್ ಎಕ್ಸಾಂಪಲ್ ಗೆಸ್ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಚೆಕ್ ಮಾಡಿದ್ರೆ, ಕಂಪ್ಯೂಟರ್ ಸೈನ್ಸಿಗೆ 37 ಸೀಟ್ ಜನರಲ್ ಮೆರಿಟ್ ಇದೆ. ಸೊ ಈ ಥರ ಬೇರೆ ಬೇರೆ ಎಲ್ಲ ಕಾಲೇಜ್ಗೂ ಯಾವ್ಯಾವ ಕಾಲೇಜ್ ಪಾರ್ಟಿಸಿಪೇಟ್ ಮಾಡ್ತಾರೋ ಆ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ ಇದೆ ಅಂತ ನಿಮಗೆ ಸೀಟ್ ಮೇಟ್ರಿಕ್ಸನ್ನು ಕೊಡ್ತಾರೆ. ಅದಾದಮೇಲೆ ನೀವು ಚಾಯ್ಸ್ ಕೊಟ್ಟ ಮೇಲೆ ನಿಮಗೆ ಕಟ್ ಆಫನ್ನು ಪಬ್ಲಿಷ್ ಮಾಡ್ತಾರೆ, ಅಂದರೆ ಯಾವುದು ಲಾಸ್ಟ್ ರ್ಯಾಂಕು ಸೀಟ್ ಸಿಕ್ಕಿದ್ದು ಅಂತ. ಆಮೇಲೆ ಪಬ್ಲಿಷ್ ಮಾಡ್ತಾರೆ ಏನು, ಯಾವ ಕಾಲೇಜಲ್ಲಿ ಏನು ಕಟ್ ಆಫ್ ಇತ್ತು, ಯಾವ ರ್ಯಾಂಕ್ಗೆ ಫಸ್ಟ್ ರೌಂಡ್, ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮಾಪಪ್ ರೌಂಡ್ ಅಂತ 3 ರೌಂಡ್ ಇರುತ್ತೆ. ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ಗೆ ಯಾವ ರ್ಯಾಂಕ್ ಕಟ್ ಆಫ್ ಇತ್ತು. ಸೊ ಫಾರ್ ಎಕ್ಸಾಂಪಲ್ ನಿಮಗೆ UEC ಬ್ಯಾಂಗ್ಳೂರು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ ಬೇಕಿದ್ದರೆ ಜನರಲ್ ಮೆರಿಟ್ 1459 ರ್ಯಾಂಕು, ಸೊ 1459 ರ್ಯಾಂಕಿಂತ ಕಮ್ಮಿ ಬಂದಿರಬೇಕು. ಅದಕ್ಕಿಂತ ಅದು ಲಾಸ್ಟ್ ರ್ಯಾಂಕು, 1459ಗೆ ಲಾಸ್ಟ್ ರ್ಯಾಂಕ್ ಸೀಟ್ ಸಿಕ್ಕಿದ್ದು ಆಯಿತಾ. ಸೊ ಅದೇ ಮೆಕ್ಯಾನಿಕಲ್ ಬೇಕಿದ್ರೆ ನೀವು 29,417 ತನಕನೂ ಸೀಟ್ ಸಿಕ್ಕಿರೋದು ಆಯಿತಾ. ಇದು ಜನರಲ್ ಮೆರಿಟ್ಗೆ, ಬಟ್ ನಿಮಗೆ ಎಲ್ಲ ಕ್ಯಾಟಗರಿಗೂ ಇದೆ. ಸೊ SC ಕ್ಯಾಟಗರಿ, ST ಕ್ಯಾಟಗರಿ, ಬೇರೆ ಬೇರೆ ಕ್ಯಾಟಗರಿ, ಎಲ್ಲ ಕ್ಯಾಟಗರಿಗೂ ಈ ಥರ ಬ್ರೇಕಪ್ ಕೊಡ್ತಾರೆ. ಇದೆಲ್ಲ ಕಾಲೇಜ್ಗೂ ಕೊಡ್ತಾರೆ. ಸೊ ಇದು UEC ಇದೆ, BMS ಬೆಂಗಳೂರು, AIT ಬೆಂಗಳೂರು, RV ಬೆಂಗಳೂರು,
ಮತ್ತು ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಪಾರ್ಟ್ ಆಫ್ ದ ಕರ್ನಾಟಕ ಸ್ಟೇಟಿಗೂ ಈ ಥರ ಕೊಡ್ತಾರೆ. ಸೊ ನಿಮಗೆ ಗೊತ್ತಾಗತ್ತೆ, ನಿಮ್ಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಬೇಕಿದ್ರೆ ಯಾವ ರ್ಯಾಂಕ್ ತೊಗೋಬೇಕು ರಫ್ಲಿ ಅಂತ. ಸೊ ಸುಮಾರಷ್ಟು ಇನ್ಫಾರ್ಮೇಷನನ್ನು ಕವರ್ ಮಾಡಿದ್ವಿ ಈ ವಿಡಿಯೋಲಿ. ನಿಮಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕಿದ್ರೆ ನೀವು CET ಆನ್ಲೈನ್ ವೆಬ್ಸೈಟ್ ಇದೆ ಅಲ್ವಾ, ಅದನ್ನು ಹೋಗಿ ನೀವು ಬೇರೆ ಇನ್ಫಾರ್ಮೇಷನನ್ನು ಪಡಿಬೋದು. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಂದ ಯೂಸ್ ಆಯಿತು ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋಲಿ ಬೇರೆ ಟಾಪಿಕ್ಸನ್ನು ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್. ಬಾಯ್.